ಇಂಧನ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ 100% ನೀರಾವರಿ ಪ್ರದೇಶ ಇದೆ. 100% ವಿಶೇಷವಾಗಿ ರೈತರು, ಗ್ರಾಮದಲ್ಲಿರ್ತಕ್ಕಂಥ ರೈತರು ತೋಟಪಟ್ಟಿ ಒಳಗೆ ಮನೆ ಕಟ್ಕೊಂಡು ವಾಸದ. ಅದರ ಈಗ ಒಂದು ವಾರ 10 ದಿವಸದೊಳಗೆ ಸಿಂಗಲ್ ಪೇಸ್ ಅವ್ರ ಲೈಟಿಂಗ್ ಆಗಿ ಕರೆಂಟ್ ಕೊಡ್ತಾ ಇಲ್ಲ. ಯಾವುದೋ ಒಂದು ರಿಲೇ ಜೋಡಿಸಿದಾರೆ, ಅದಕ್ಕೆ ಆಟೋಮೆಟಿಕ್ ಟ್ರಿಪ್ ಆಗೋದ್ರಿಂದ ಅಲ್ಲಿ ರೈತರಿಗೆ ಬಹಳ ತೊಂದರೆ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಎಕ್ಸಾಮ್ ಸಮೀಪ ಬಂದಾವ, ಮಕ್ಕಳಿಗೆ ಅಭ್ಯಾಸ ಮಾಡ್ಲಾಕು ಸಹಿತ ಕರೆಂಟ್ ಇರುವುದಿಲ್ಲ. ನಡೀತಾ ಇದೆ, ಎಕ್ಸಾಮ್ ನಡೀತಾ ಇದೆ. ಅಲ್ಲ, SSLC ಅದು ಸಮೀಪ, PUC ನಡೀತಾ ಇದಾವೆ. ಅದಾದ ನಂತರ ಆ ರೈತ ಕುಟುಂಬಗಳಿಗೆ ಅವರೇ ಅಡಿಗೆ ಮಾಡ್ಕೊಳ್ಳಕ್ಕೂ ಶೂನ್ಯವೇ ಇಲ್ಲ. ಅದು ಪ್ರಸ್ತಾಪ ಮಾಡ್ತೇನೆ ಅಷ್ಟೇ, ಹೇಳ್ತೇನೆ ಏನೇನು ಪಾಯಿಂಟ್ ತೊಂದರೆ ಇಲ್ಲ. ಮತ್ತು ಅಲ್ಲಿ ಸೊಳ್ಳೆಗಳ ಕಾಟ ಬಹಳ ಅದಾವ. ಮಾನ್ಯ ಅಧ್ಯಕ್ಷರೇ, ಸುತ್ತಮುತ್ತ ಕಾರ್ಖಾನೆಗಳು ಇರುವುದರಿಂದ ನೀವು ಲೈಟ್ ಕೊಡದೆ ಹೋದ್ರ ಇಡೀ ರಾತ್ರಿ ಅವರ ಎಚ್ಚರ ಇರಬೇಕಾಗತ್ತ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿದ್ಯುತ್ ಸಂಪರ್ಕ ಕಡಿತ ಆಗಬಾರ್ದಂತ ನೀವು ಕೇಳುವಾಗ ಈಗ ಒಂದ್ ಮಿನಿಟ್ ಸರ್, ಕೆಲ್ಸಂಗಿಲ್ಲ. ವಿದ್ಯುತ್ ಸಂಪರ್ಕದ ಕಡಿತದಿಂದ ಜನರಿಗೆ ಸಮಸ್ಯೆ ಆಗ್ತಿದೆ, ಅದು ಕಡಿತ ಆಗಬಾರ್ದಂತ ಹೇಳುದು ಮಾನ್ಯ ಮಂತ್ರಿಗಳು. ಇನ್ನು ಕೆಲವೊಂದು ಬಹಳ ಸಮಸ್ಯೆಗಳು ಅದು 0 ಬರುದು, ಅದೇ ಪ್ರಾಬ್ಲಮ್. ಈಗ 0 ಸೀಮಿತಗೊಳಿಸಿ, ಶೂನ್ಯವೇಳೆ ಎಮರ್ಜೆನ್ಸಿ ಪ್ರಸ್ತಾವನೆ ಮಾಡಿ. ಮಾನ್ಯ ಅಧ್ಯಕ್ಷರು ಇವರು ಏನ್ ಹೇಳ್ತಾರ, ಮಾನ್ಯ ಸಚಿವರು, ಸರ್ಕಾರ ಏನ್ ಹೇಳ್ತದ ಅಂದ್ರೆ ಏನ್ ಹೇಳಿಲ್ಲ, ನಾವು ಸಿಂಗಲ್ ಪೇಸ್ ಕೊಟ್ಟು ನಿನ್ನೆ ನಾ ಮಾತಾಡಿದೀನಿ. ಈಗ ಆತ ಉತ್ತರ ಕೊಡ್ಲಿ. ಈಗ ಹೇಳಿಕೆ ಹೇಳ್ರಿ ಅಂತ ಅನೇಕ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರ ಕೊಟ್ಟಿತ್ತು. ಮಾಡ್ತೀರಿ, ಅವ್ರ ಆಫೀಸಲ್ಲಿ ಇರ್ತಾರೆ, ಮಾತಾಡಿ. ಮತ್ತೆ ಸಿದ್ದು ಸವದಿ ಅವರೇ, ಸ್ವಲ್ಪ ಸಮಾಧಾನ ತಗೊಳ್ಳಿ, ನಾನು ಆನ್ಸರ್ ಮಾಡ್ತೀನಿ. ಎಸ್ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸಿದ್ದು ಸವದಿ ಅವರು ಹೇಳಿದ್ರು, ನಾವು ಪಂಪ್ ಸೆಟ್ಗಳಿಗೆ ಇಡೀ ರಾಜ್ಯದಲ್ಲಿ ಇವತ್ತು ಪವರ್ ಕಟ್ ಇಲ್ಲ, 7 hours ಕೊಡ್ತೀವಿ. ಅದರಲ್ಲಿ ಒಂದೇನಾಗ್ತದೆ ಅಂದ್ರೆ ಸುಮಾರು 12 ಲಕ್ಷ ಕಿಲೋಮೀಟರ್ ನಮಗೆ ಇದು ಇರ್ತದೆ, ಲೈನ್ಗಳಿರ್ತದೆ. ಪ್ಲಸ್ಸು ನಮಗೆ ಸಾಕಷ್ಟು ಲಕ್ಷಾಂತರ ನಮಗೆ ಟ್ರಾನ್ಸ್ಫಾರ್ಮರ್ಗಳಿರ್ತದೆ, ಮತ್ತು ನಮ್ಮ ಮೇಂಟೆನೆನ್ಸ್ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸತಿ ಅದಕ್ಕೆ ಅವರು ಶಟ್ ಡೌನ್ ಮಾಡಬೇಕಾಗ್ತದೆ. ಅದು ಸ್ಟೇಟ್ ಲೆವೆಲಲ್ಲಿ ಇಲ್ಲ. ನಾನು ಮೊನ್ನೆನೂ ಸಮೇತ ಎಲ್ಲ ಎಸ್ಕಾವ್ MDಗಳನ್ನ ಮೀಟಿಂಗ್ ಕರೆಸಿದ್ದು, ನಮ್ಮ SS ಮತ್ತು MD KPTC ಎಲ್ಲ ಇದ್ರು. ಫಸ್ಟ್ ಕ್ವಶನ್ ಕೇಳಿದವರಿಗೆ, ನಿಮ್ಗೇನಾದ್ರೂ ಪವರು ಕಡಿಮೆ ಇದೆಯಾ ಅಂತ ಕೇಳಿದೆ. ಎಲ್ಲ ಎಸ್ಕಾವ್ MDಗಳು ಇಲ್ಲ, ನಮ್ಮ ಪವರ್ ಇದೆ ಅಂತ ಹೇಳಿದ್ರು. ಅವ್ರು ಹೇಳುದು ನನಗೆ ಗೊತ್ತಾಯ್ತು, ಸಿದ್ದು ಸವದಿ ಅವರು ಹೇಳುವ ಸಮಸ್ಯೆ ಏನಾಗಿದೆ ಅಂತ ಇಟ್ಟುಬಿಟ್ರೆ, ನಮಗೆ ಈ ನಿರಂತರ ಜ್ಯೋತಿ ನಮಗೆ ರಾಜ್ಯದಲ್ಲಿ ಆಗಲಿ ಟೌನ್ಗಳಲ್ಲಿ ಆಗಲಿ 24 ಗಂಟೆ ನಾವು ಕೊಡ್ತೀವಿ ನಿರಂತರ ಜ್ಯೋತಿ. ಈ ಪಂಪ್ ಸೆಟ್ಗಳಿದೆ, ಅವ್ರು ಹೇಳ್ದಲ್ಲ ಇರಿಗೇಷನ್ ಪಂಪ್ ಸೆಟ್ ನಮ್ಗೆ ಜಾಸ್ತಿ ಇದೆ. ಅದರಲ್ಲಿ ಏನಾಗ್ತದೆ, 7 hours ನಾವು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ. ಅದಾದ್ಮೇಲೆ 6 ಗಂಟೆಗೆ 5 ಗಂಟೆಗೆ ನಿಂತು ಹೋಗ್ಬಿಡ್ತದೆ. ನಂತರ ಅವ್ರಿಗೆ ಕರೆಂಟ್ ಬರೋದಿಲ್ಲ. ಅದಕ್ಕೆ ನಾನು ಒಂದು ಆರ್ಡರ್ ಪಾಸ್ ಮಾಡಿದ್ದೀನಿ, 22/1/25 ನಿರಂತರ ಜ್ಯೋತಿಯಲ್ಲಿ ಆ 7 hours ಬಿಟ್ಟು ಬಾಕಿ ಟೈಮಲ್ಲಿ ಅವರಿಗೆ ಸಿಂಗಲ್ ಫೇಸ್ ಅಲ್ಲಿ ಕೊಡಿ ಅಂತ ಹೇಳಿದ್ವಿ. ಅದೇ ನನಗೆಲ್ಲ ನಮ್ಮ MLAಗಳೆಲ್ಲ ಹೇಳಿದ್ರು, ಮಕ್ಕಳದ್ದು ಎಕ್ಸಾಮ್ ಇದೆ, ಅದಕ್ಕೋಸ್ಕರವಾಗಿ ನಾನೀಗ ಆರ್ಡರ್ ಮಾಡಿದ್ದೀನಿ, ಜಾನ್ವರಿಯಲ್ಲೇ ಆರ್ಡರ್ ಮಾಡಿದ್ದೀನಿ. ಈಗ ಏನಾಗ್ತಾ ಇದೆ, ಆ ಸಿಂಗಲ್ ಫೇಸ್ ಅಲ್ಲಿ 3 phase ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನಾಗ್ತದೆ, ಒಂದ್ಸತಿ 3 phase ಹಾಕಿದ್ರೆ ಎಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಕೆಲವರು ಮಾತ್ರ ಇವತ್ತು ಸಿಂಗಲ್ ಫೇಸ್ ಎಲ್ಲ 3 phase ಆಗಿ ಕನ್ವರ್ಟರ್ ಆಗ್ತಾರೆ. ಆಗ ನಾವು ಅದಕ್ಕೆ ಪ್ರಿಕಾಷನ್ ಆಗಿ OMPR ಹಾಕಿದ್ವಿ, ಓವರ್ಲೋಡ್ ಇದನ್ನ ಇದು ಮಾಡಲಿಕ್ಕೆ. ಆ ಥರ ಮಾಡಿದರೆ ಏನಾಗ್ತದೆ, ಅಲ್ಲಿ ಪವರ್ ಕಟ್ ಡೌನ್ ಆಗ್ಬಿಡ್ತದೆ, ಶಟ್ ಡೌನ್ ಆಗ್ತದೆ. ಅದರಿಂದ ಏನಾಗ್ತದೆ, ನಾವು ಪ್ರತಿಯೊಂದು ಗ್ರಾಹಕರಿಗೆ ಸಮೇತ ಮಾಹಿತಿ ಕೊಡ್ತಾ ಇದ್ದೀವಿ, ದಯವಿಟ್ಟು ಸಿಂಗಲ್ ಫೇಸ್ ಅಲ್ಲಿ 3 phase ಮಾಡ್ಲಿಕ್ಕೆ ಹೋಗಬೇಡಿ, 3 phase ಬರೋ ಟೈಮಲ್ಲಿ ಮಾಡಿ ಅಂತ ಹೇಳಿದ್ವಿ. ಮತ್ತೆ ಇನ್ನೊಂದು, ಮೊನ್ನೆ ನಾನು ಮೀಟಿಂಗ್ ಮಾಡಿದಾಗ ಒಂದು ಸಮಸ್ಯೆ ಹೇಳಿದ್ರು, ಈಗ ಹೆಚ್ಚಿಗೆ ಫಾರ್ಮ್ ಹೌಸ್ ಇರ್ತದೆ, ನಾವು 10 ಆಂಪಿಯರ್ ಮಾತ್ರ ಕೊಡ್ತೀವಿ ಅಂತ ಹೇಳಿ. 10 ಆಂಪಿಯರ್ ಕೊಡಬಾರ್ದು,
ಆ ಥರ ಹೆಚ್ಚಿಗೆ ಇದ್ದುಬಿಟ್ರೆ ಅದು 15-20 ಆಂಪೇರ್ ಕೊಡಿದ್ದು ಅಂತ ಹೇಳಿದ್ವಿ. ಇನ್ನು ಕೆಲವು ಕಡೆಯಲ್ಲಿ ಏನಾಗಿದೆ, ಕೆಲವು ಸಬ್ಸ್ಟೇಷನ್ಗಳಲ್ಲಿ ಓವರ್ಲೋಡ್ ಆಗ್ತಾ ಇದೆ. ಅದನ್ನ ಬೇರೆ ಕಡೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ವಿ. ಆ ಓವರ್ಲೋಡ್ ಆಗೋದು ಬೇರೆ ಕಡೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗದೆ ಇದ್ರು ಸಮೇತ ಹೆಚ್ಚಿನ ವಿದ್ಯುತ್ತನ್ನು ಕೊಡಿ ಮುಂದಿಟ್ಟು ಅದು ಸಮೇತ ಆರ್ಡರ್ ಮಾಡಿದ್ವಿ. ನಾನು ಸುಮಾರು ನಿಮ್ಮ ಬಾಗಲಕೋಟೆ ಸಮೇತ ಬಂದಿದ್ದೆ, ನೀವಿರಲಿಲ್ಲ. ನಾನು 22 ಡಿಸ್ಟ್ರಿಕ್ಟ್ ಈಗಾಗಲೇ ವಿಸಿಟ್ ಮಾಡಿದ್ದೀನಿ. ಎಲ್ಲ MLAಗಳನ್ನ ಪೀಪಲ್ ರೆಪ್ರೆಸೆಂಟೇಟಿವ್ ಕರೆದುಬಿಟ್ಟು ಇದು ಮಾತಾಡಿದ್ದೀನಿ. ನಿಮ್ದು ಏನೋ ಸಮಸ್ಯೆಗಳಿದ್ದರೆ ನನಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇವತ್ತು ಬೆಳಗ್ಗೆ ನಾನು MD ಒಟ್ಟಿಗೆ ಮಾತಾಡಿದ್ದೀನಿ, ನಿಮ್ಮ ಇವರೊಟ್ಟಿಗೆ ಮಾತಾಡಿದ್ದೀನಿ. ಅವರು ಸಮೇತ ನಿಮ್ಮ ಹತ್ರ ಮಾತಾಡ್ತಾರೆ. ಮಾತಾಡ್ಬಿಟ್ಟು ಪ್ರತಿಯೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರು MLA ಹತ್ರ ಹೋಗ್ಬೇಕಂತ ಹೇಳಿದೆ. ಹೋಗಿ ಒಂದು 15 ದಿವಸ 20 ದಿವಸ ಒಂದ್ಸತಿ ಹೋಗಿ ಚರ್ಚೆ ಮಾಡಿ ಅವರಿಗೆ ಅವರಿಗೆ ಜನರ ಸಮಸ್ಯೆ ಅವ್ರಿಗೆ ಗೊತ್ತಾಗ್ತದೆ. ಅದು ಸಮೇತ ಪ್ರತಿಯೊಂದು ಮೀಟಿಂಗಲ್ಲಿ ಸಮೇತ ಹೇಳಿದ್ದೀನಿ. ಯಾರಾದ್ರೂ ಆ ಥರ ಮಾಡದೇ ಇದ್ರೆ ಅವ್ರ ಮೇಲೆ ಸಮೇತ ಕ್ರಮ ಝೀರೋ ಕೂತ್ಕೊಳ್ಳಿ, ಚರ್ಚೆ ಅಲ್ಲ. ಅರುಣ್ ಬೆಲ್ಲತ್ ಇಲ್ಲ, ಚರ್ಚೆ ಅಲ್ಲ. 0 ಅವರಲ್ಲಿ ಚರ್ಚೆ ಇಲ್ಲ. ಝೀರೋ ಚರ್ಚೆ ಕೊಡ್ಲಿಕ್ಕೆ ಅಲ್ಲ. ಸಲಹೆ ಬರುತ್ತೆ, ಅವ್ರು ಕೆಚ್ಚರಿಗೆ ಹೋಗ್ತಾರೆ, ಅವ್ರು ಅಲ್ಲಿ ಆಫೀಸಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಅಲ್ಲ, ಆಫೀಸಲ್ಲಿ ಇರ್ತಾರೆ, ಅಲ್ಲಿ ಸಲಹೆ ತಗೊಳ್ಳಿ. ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲ ಆಯ್ತು, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಇವ್ರೆ. ಆಯ್ತು ನೋಡಿ, ನೋಡಿ ನೀವು 0 ಮತ್ತೆ ಅದಕ್ಕೆ ನಾನು ಕೊಡುದಿಲ್ಲ ಪ್ರಶ್ನೆ. 0 ಅವ್ರಿಗೆ ಕೊಡುದು, ಇದಕ್ಕೆ ಕೊಡುದಿಲ್ಲ. 0 ಅವ್ರಿಗೆ ನಿಮ್ಗೆ ನೋಡಿ ಅದನ್ನ ನಾನು ಹೇಳುವಂತದ್ದು. ಅದಕ್ಕೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ನೀವು ಯಾಕೆ ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತೀರಿ? ಆಯ್ತು, ಅರುಣ್ ಬೆಲ್ಲತ್ ಮಾತಾಡ್ತೀನಿ, ಅಲ್ಲಿ ಮಾತಾಡಿ. ಬೆಲ್ಲತ್ತಳೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು FIR ಅನ್ನು ದರ್ಜೆ ಮಾಡಲಾಗಿದೆ. ಏನು ವಿಷಯ? ಅವ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದೆ ಒಬ್ಬ ಶಾಸಕರ ಮೇಲೆ ಈ ರೀತಿ FIR ಮಾಡ್ತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ? ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಏನಿಲ್ಲ, ಪ್ರಶ್ನೆನೇ ಇದೆ. ನಮ್ದು ಇದೇ ದೊಡ್ಡ ವಿಷಯ. ಈಗ ವೇದವ್ಯಾಸ್ ಕಾಮತ್ ಅಂತ ಜಿಲ್ಲೆ ಶಾಸಕರ ಮೇಲೆ FIR ಏನಿಲ್ಲ. ಉತ್ತರ ಕೇಳಿ. ಅಲ್ಲಲ್ಲ, ಮನೆ ಅಧ್ಯಕ್ಷೆ, ಒಂದು ನಿಮಿಷ ಸರ್. ಆಯ್ತು, ಉತ್ತರ ಮನೆ ಅಧ್ಯಕ್ಷೆ. ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿ ಆದಂತ FIR ಅನ್ನ ನೆನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ. ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು, ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಏಕಾಏಕಿ ಶಾಸಕರನ್ನ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತೇಳಿ FIR ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಶಾಸಕರಾಗ 10 ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ? ಇದ್ಯಾರೋ ವೇದವ್ಯಾಸ ಒಬ್ರು ಅಲ್ಲ, ನಾಳೆ ಇನ್ನೊಬ್ರು ಮೇಲೆ ದೂರು ಕೊಡ್ತಾರೆ, ಹಂಗಾರೆ FIR ಮಾಡ್ತೀರಾ? ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ? ಹಂಗಾಗಿ ಏಕಾಏಕಿ ಯಾಕೆ FIR ಮಾಡಿದ್ರಿ ಅನ್ನುವಂತ ಚರ್ಚೆ ಅಷ್ಟೇ. ಅಲ್ಲ, ಈಗ ಪರಮೇಶ್ವರ ಸಾಹೇಬ್ರೆ ಒಂದೇ ನಿಮಿಷ. ಈಗ ನಾವು ಇಲ್ಲಿದ್ದೀರಪ್ಪ, ನಮ್ಮ ಮೇಲೆ ನಾವು ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ತಾವು ಮಾಡಿದ್ದೀರಾ. 2ನೇ ಸರಿ ಅಲ್ಲ ನೀವು, 3ನೇ ಸರಿನಾ? ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದು. ಸಮಸ್ಯೆಗಳೇ ಆಗ್ತಾ ಇರೋದಕ್ಕೆ 3ನೇ ಸರಿ ಆಗ್ಬಾರ್ದು. ಹೋಮ್ ಮಿನಿಸ್ಟರ್ ದಾರಿಯಲ್ಲಿ ಇದಾರಲ್ಲ, ಆ ದಾರಿಯಲ್ಲಿ ಬಹಳ ಜನ ಇದ್ದಾರೆ, ಅವರು ಇದ್ದಾರೆ ಅದರಲ್ಲಿ. ಇಲ್ಲಿ ಒಂದು ನನಗೆ ಅರ್ಥ ಆಗದೆ ಇರೋವಂಥದ್ದು, ಈಗ ಯಾವುದೋ ಗಲಭೆ ಆದ್ರೆ ಯಾರೋ ಗಲಭೆ ಆಗಿರ್ತಾ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಏನಾದ್ರೂ ಬೇಕಲ್ಲ. ಅಲ್ಲ, ರೈಟಿಂಗ್ ಅಲ್ಲೋ ಅಥವಾ ಹೇಳಿರೋ ವಾಯ್ಸೋ, ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು, ಏನಾದ್ರೂ ಒಂದು ಸಾಕ್ಷಿ ಇಟ್ಕೊಂಡು FIR ಮಾಡೋದನ್ನ ನಾನು ನೋಡಿದ್ದೀನಿ. ಏನು ಇಲ್ದಿರ FIR ಮಾಡ್ತಾರೆ ಅಂತ ಹೇಳಿದ್ರೆ ಏನು? ಯಾವ್ದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು? ಗೂಂಡಾ ರಾಜ್ಯನ ಇದು? ಅಂದ್ರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಬರ್ತಾರೆ ಸಪೋರ್ಟ್ ಆಗಿ? ಶೂನ್ಯ ವೇಳೆ ಸರ್ಕಾರ. ಒಂದ್ ನಿಮಿಷ, ಶಾಸಕರಿಗೆ ಏನಾರು ಹಿಂಗ್ ಕೇಸ್ ಮಾಡ್ಬೇಕಾದ್ರೆ ನಿಮ್ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದೋ FIR ಮಾಡೋದೋ ಇತ್ತು. ದಯಮಾಡಿ ಅದನ್ನ ಯಾಕೆ ಮೊಟಕುಗೊಳಿಸಿದ್ರೆ? ಒಂದ್ ಸ್ವಲ್ಪ ನಮ್ ಘನತೆ ಗೌರವನ ನೀವು ಎತ್ತಿಡಿಬೇಕು. ಶಾಸಕರಿಗೆ ಗೌರವ ಉಳಿಸುವಂತ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ನಿಮ್ಮನ್ನು ವಿನಂತಿ. ಚರ್ಚೆ ಬೇಡ, ಇದು ಶೂನ್ಯ ವೇಳೆ ಚರ್ಚೆ. ಅವ್ರ ಉತ್ತರ ಕೇಳಿ ಫಸ್ಟಿಗೆ. ಅಲ್ಲಿರುವಂತಹ ಶಾಸಕರ ಮೇಲೆಲ್ಲ ನೀವು
ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಇದ್ರೆ ಅದ್ರ ಅರ್ಥ ಏನಂತ? ಒಂದೇ ಮಿನಿಟ್ ಸಭಾಧ್ಯಕ್ಷರೇ, ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಬಂದು ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ FIR ಹಾಕ್ಲಿಕ್ಕೆ ಆಗುದಿಲ್ಲ ರೀ, ಅದು ಇದು ಹೇಳ್ತಾರೆ. ಇದು ಒಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು FIR ಹಾಕ್ತೀರಿ, ಗೃಹ ಸಚಿವರು ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಮಾನ್ಯ ಶಾಸಕರ ಮೇಲೆ FIR ಹಾಕಿದ್ದಾರೆ, ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವರವಾದ ಉತ್ತರವನ್ನು ನಾಳೆ ನಾನು ತರಿಸಿಕೊಡ್ತೇನೆ. ಯಾವ ಉದ್ದೇಶಕ್ಕೆ ಆ ಸುಮ್ಮನೆ ಒಂದು FIR ಹಾಕಬೇಕು ಅಂದರೆ ತಾವು ಗೃಹ ಸಚಿವರಾಗಿದ್ರಿ, ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು, ಆಧಾರ ಬೇಕು, ಮತ್ತು ಯಾವ ಕಾರಣಕ್ಕೆ FIR ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ. ಸುಮ್ಮನೆ ಯಾರು FIR ಹಾಕಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾರಣ ಇದ್ದೇ ಇರಬೇಕು. ಒಂದು ವೇಳೆ ಕಾರಣ ಇಲ್ಲದೇನೆ FIR ಹಾಕಿದ್ದಾರೆ ಅಂದರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ. ಆದ್ದರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ. ಅಧ್ಯಕ್ಷರೇ ಈಗ ಅಧ್ಯಕ್ಷರೇ, ಈಗ ದೇವಸ್ಥಾನಗಳಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಕೆಲವಾರು ಜನರು ಶಾಸಕರಿಗೆ ಏನೋ ಮಾತಾಡ್ತಾರೆ, ಅವರು ಏನೋ ಶಾಸಕರವರಿಗೆ ಹೇಳ್ತಾರೆ, ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಬರುವ 1.5 ಗಂಟೆ ಆ ವೇದಿಕೆಯಲ್ಲಿ ನಾನು ಇರ್ತೀನಿ. ಆ ವೇದಿಕೆಯಲ್ಲಿ MLC ಅವರು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ. ಅದರ ನಂತರ MLC ಅವರು ಬೇಗ ಹೊರಟು ಹೋಗ್ತಾರೆ. ಅದರ ನಂತರ ಅಲ್ಲಿರುವಂತ ಹುಡುಗರು ನನ್ನನ್ನ ಗೆರವು ಹಾಕ್ಲಿಕ್ಕೆ ಬರ್ತಾರೆ. ಗೆರವು ಹಾಕುವಾಗ ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ತಾರೆ. ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ, ಆದ್ರೆ ಅದಕ್ಕೆ ನಾನು ಕುಮ್ಮಕ್ಕು ಕೊಟ್ಟಿದ್ದೇನೆ, ನಾನು ಹೊರಟಿದ್ದೇನೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದೇ ಸಚಿವರೇ, ನನ್ನ ಕಷ್ಟವನ್ನ ನೀವು ನನ್ನ ಮಾತನ್ನ ಹೇಳ್ತೀನಿ, ದಯವಿಟ್ಟು ಸರ್ ಅವರು ಮಾತಾಡಿ ಆಯ್ತು, ನಾನು ಹೇಳ್ತೇನೆ ಕೂತ್ಕೊಳ್ಳಿ. ಅವ್ರು ಹೇಳಿ ನೀವು ಕೂತ್ಕೊಳ್ಳಿ. ನೀವು ಉತ್ತರ ನಾಳೆ ಕೊಡಿ. ವಿಚಾರ ಈಗ ಹಾಕಿದ್ದಾರೆ FIR ಅಂತ ನಿಮಗೆ ನಾವು ಉತ್ತರನೇ ಹೇಳಿಲ್ಲ. ಕೊಡುವುದಿಲ್ಲ ಅಂತಂದ್ರೆ ಸದಸ್ಯರ ಮೇಲೆ ನೀವು ಮಾತಾಡ್ರಿ, ಪಾಪ ಅವ್ರು ಕೊಡ್ಬೇಡ್ರಿ. ಅಲ್ಲ, ಅವ್ರು ಹೇಳಿಲ್ಲ, ಅವ್ರು ಮಾತಾಡಿ ಹೇಳಿದ್ರು ಅಂತ ತಿಳ್ಕೊಡ್ರಿ, ಅವ್ರು ತಪ್ಪಿದ್ದೆಸ್ತರು ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವಾಗ ಅವ್ರು ಉತ್ತರ ಹೇಳಕ್ ಅಡ್ಡಿಲ್ಲ. ಈಗ ಈಗ ಕಾನೂನು ಸಚಿವರು ಚರ್ಚೆ ಆಯ್ತು, ನೀವು ಚರ್ಚೆ ಮುಗೀತಾ? ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಅಲ್ಲ, ಒಂದ್ ಸೆಕೆಂಡ್. ಈಗ ಸರ್ಕಾರ ಕಾನೂನು ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ತಮ್ಮ ಪರವಾಗಿ ಬೇರೆಯವರೆಲ್ಲ ಜನ ಇವತ್ತು ಮಾತಾಡಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲಿಸಿ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾನು ಉತ್ತರ ಕೊಡುವಾಗ ಇಲ್ಲ ಏನೋ ತಪ್ಪಿದೆ ಅಂತ ಹೇಳಿ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಸರಿ ಇದೆ, ನೀವು ಹೇಳಿ ಸರಿ ಇದೆ ಅಧ್ಯಕ್ಷರೇ. ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು 2 ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ. ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಹೇಳಿದಲ್ಲಿ ವ್ಯತ್ಯಾಸಗಳಿದ್ರೆ ನನಗೆ ವಾಪಸ್ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ. ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವು ಹಾಕಿದ್ರು, ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು, ವೇದಿಕೆಯಿಂದ ಎಳೆದೋದವರು, ಅವ್ರ ಮೇಲೆ FIR ಹಾಕಬೇಕಿತ್ತಲ್ಲ MLC ಅವ್ರ ಮೇಲೆ, ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದ್ಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು, ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ FIR ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳುದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ FIR ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೀಗ. ಆಯ್ತು, ಈಗ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನ ಗಡ್ಬಡಿ ಮಾಡ್ಬೇಡಿ. ಈಗ ಆಯ್ತು, ಹೇಳಿದಿರಲ್ಲ, ಈಗ ನಮ್ಗೆ ಅರ್ಥ ಆಗ್ತದೆ, ಮಾತಾಡ್ತಿದ್ದೀವಿ. 4ನೇ FIR
ಆಯ್ತು. ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ FIR ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ. ಅದ ನಂತರ ಅವರೇ FIR ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು? ಅಶ್ವಥ್ ನಾರಾಯಣ್ ಆಡಳಿತದ ವ್ಯವಸ್ಥೆಯಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಈಗ ಹೃದಯ ಕಾಮತಾರೆ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಟೆನ್ಷನ್ ಒಂದು ಮದ್ದಿಲ್ಲ. ನೀವು ಟೆನ್ಷನ್ ಮಾಡಬೇಡಿ. ಈಗ ನಾಳೆ ಒಂದು ಉತ್ತರ ಕಡೆಯಿಂದ ಕೊಡ್ತಾರೆ, ಮತ್ತೆ ನೋಡಿ ಈಗ ಏನೇನೋ ಮಾಡ್ತಾರೆ, ಖುಷಿ ಬಂದದ್ದು ಮಾಡ್ತಾರೆ. ಬರಬೇಕು. ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನಾಳೆ ನೀವೇ ಇದನ್ನ ಮುತುವರ್ಜಿ ತಗೊಬೇಕು. ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ. ಈಗ ನಿಮ್ಮ ಸಮಸ್ಯೆ ನಾನು ತಂದಾಗ್ತೀನಿ. ನಾನು ನಾಳೆ ಉತ್ತರ ಕೊಡಿ. ಗಾರ್ಡ್ ನಮ್ಗೆ ಎಸ್, ನೀವೇ ನಮ್ಮನ್ನ ಕೈ ಬಿಟ್ಟು ಆ ಕಡೆ ಅಂತ ಹೇಳಿದ್ರೆ ಸರ್ಕಾರ ನಾಳೆ ಉತ್ತರ ಕೊಡ್ಬೇಕಲ್ಲ. ಏನ್ರಿ ಇದೆಲ್ಲ? ಆಯ್ತು, ಕೇಳ್ಬೇಕು. ಧೈರ್ಯವಾಗಿ ಕೇಳಿ ಒಂದ್ಸರಿ ಸರ್ಕಾರನ. ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ, ಸದನ ನಡೀತಾ ಇದೆ, ಏನ್ರಿ ಇದೆಲ್ಲ ಅಂತ ಧೈರ್ಯವಾಗಿ ಕೇಳಿ ಉತ್ತರ ಕೊಡ್ತಾರೆ. ಸಪೋರ್ಟ್ ಮಾಡ್ಬೇಕು ಎಲ್ಲ ಸದಸ್ಯರಿಗೂ. ಇಲ್ಲಿ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತಾನೆ ಇರ್ತದೆ. 3.5 ವರ್ಷ ನಾವು ಆಡಳಿತ ಮಾಡಿದ್ದೀವಿ ಮೇಲೆ. ಸರ್, ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು. ಆ ಕ್ಷೇತ್ರದಲ್ಲಿ ಆ ಶಾಸಕಂಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು? ಕಾರ್ಯಕ್ರಮಕ್ಕೆ ಹೋಗಂಗಿಲ್ವಾಗಾರೆ ಶಾಸಕ? ಹೋಮ್ ಮಿನಿಸ್ಟರ್ ನಾಳೆ ಈಗ ಆಗಲ್ಲ ಸರ್. ಯಾರಾಗಾರೆ ನಾಳೆ ನಮ್ಮ ಮೇಲೆ FIR ಮಾಡ್ತೀರಿ ನೀವು? ಹಾಗಾದ್ರೆ ಇದಕ್ಕೇನಾದ್ರು ಉತ್ತರ ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಉತ್ತರ ಆಮೇಲೆ ಕೊಡೋದು ಸರ್. ಉತ್ತರ ಆಯ್ತಲ್ಲ, ಉತ್ತರ ಕೊಡೋದು ಗೊತ್ತಿದೆ. ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ. ಅಧ್ಯಕ್ಷ ಅಲ್ಲ, ಈಗ ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟ್ಗೆ ನಾನು ಇಷ್ಟ ಸದನ ಬಿಟ್ಟು ಹೊರಗಡೆ ಹೋಗ್ತೀನಿ. ಆಯ್ತು, ಅಂತ ತಪ್ಪನ್ನ ಮಾಡದೆ FIR ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ, ಬಿಜೆಪಿ ಶಾಸಕನಂತನಾ? ಆಯ್ತು. ಈಗ ನಮ್ಮ ನೋವಿಗೆ ಏನು ಇಲ್ವಾ? ಅವಕಾಶ ಕೊಟ್ಟಿಲ್ಲ. ಯಾಕೆ ನೋವು ಖಾಲಿ ಮಾಡಿ ಈಗ ದಮನಿಸ್ಲಿಕ್ಕೆ ನೋಡ್ತೀವಿ. ಖಾಲಿ ಮಾಡಿ. ಈಗ ಕಾರ್ಯದರ್ಶಿ ವರದಿ ಅಲ್ಲ ಒಂದ್ ನಿಮಿಷ ಸರ್.